ಹೈ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ದಿಸ್ ಈಸ್ ಕಾರ್ತಿಕ್ ಜೇವರ್. ಎಸ್, ಕಿಚ್ಚ ಸುದೀಪ್ ಅವರ 4 ಹೊಸ ಮೂವಿ ಅಪ್ಡೇಟ್ಗಳ ಜೊತೆ ಬಂದಿದ್ದೀನಿ ಅಂತಾನೆ ಹೇಳ್ಬೋದು. ಆಕ್ಚುಲಿ ಒಂದು ಮೂವಿ ಬಗ್ಗೆ ನಿಮಗೆ ಸ್ವಲ್ಪ ಗೊತ್ತಿರ್ಬೋದು, ಬಟ್ ರಿಮೈನಿಂಗ್ ಮೂರಿನಿದೆ ಅದ್ರ ಬಗ್ಗೆ ನಿಮಗೆ 80 to 90% ಜನಕ್ಕೆ ಗೊತ್ತಿಲ್ಲ ಅಂತಾನೆ ಹೇಳ್ಬೋದು. ಅಷ್ಟು ಹೊಸ ಅಪ್ಡೇಟ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಅಪ್ಡೇಟ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಹೊಸದಾಗಿ ಚಾನಲ್ಗೆಲ್ಲ ವಿಸಿಟ್ ಮಾಡಿ ನೋಡ್ತೀರಾ ದೋಸ್ತಗಳು, ಫ್ರೀಯಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ನಿಮ್ಗೆಲ್ಲ ಚಾನಲ್ಗೆ ಸ್ವಾಗತ ಗುರು. ರೀಸೆಂಟ್ ಆಗಿ ಕಿಚ್ಚ ಸುದೀಪ್ ಅವರು KD ಸಿನಿಮಾದಲ್ಲಿ ಒಂದು ಗೆಸ್ಟ್ ಅಪಿಯರೆನ್ಸ್ ಮಾಡಿದ್ರು, ಕಾಲ ಬರುವ ಪಾತ್ರ. ಅದಂತೂ ಥಿಯೇಟರ್ ಧೂಳೆ ಎಬ್ಸ್ತು ಅಂತಾನೆ ಹೇಳ್ಬೋದು. ಜೊತೆಗೆ KD ಸಿನಿಮಾ ಇವತ್ತು 28 ಮೇಯಿಂದ OTT ಪ್ಲಾಟ್ಫಾರ್ಮ್ ಆದ Amazon ಪ್ರೈಮ್ ಅಲ್ಲಿ ಅವೈಲೇಬಲ್ ಇದೆ. ನಿಮ್ಗೆ ನೋಡಕ್ಕೆ ಸಿಗ್ತಾ ಇದೆ. ಯಾರೆಲ್ಲ ನೋಡಿಲ್ಲ ಹೋಗಿ ಚೆಕ್ಔಟ್ ಮಾಡ್ಕೊಳ್ಳಿ. ಮೊದಲನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಬಿಲ್ಲರಂಗ ಭಾಷಾ. ಈ ಸಿನಿಮಾ ಟೈಟಲ್ ನಿಮ್ಗೆ ಗೊತ್ತೇ ಇದೆ, ಬಟ್ ಇದ್ರ ಶೂಟಿಂಗ್ ಶೆಡ್ಯೂಲ್ ಎಲ್ಲಿ ತನಕ ಹೋಗಿದೆ ಅಂದ್ರೆ ಫಸ್ಟ್ ಶೆಡ್ಯೂಲ್ ಕಂಪ್ಲೀಟ್ ಆಗಿ ಮುಗಿಸಿದ್ದಾರೆ. ಸೆಕೆಂಡ್ ಶೆಡ್ಯೂಲ್ ಇವಾಗ ಸ್ಟಾರ್ಟ್ ಆಗಬೇಕಾಗಿದೆ. ಇದು ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋದ್ರಿಂದ ಸೆಕೆಂಡ್ ಶೆಡ್ಯೂಲ್ ನ ಸ್ವಲ್ಪ ಪ್ಲಾನ್ ಮಾಡಿ ಮಾಡೋದು ತುಂಬಾ ಲೇಟ್ ಆಗ್ತಿದೆ. ಎರಡನೇ ಅಪ್ಡೇಟ್ ಏನಪ್ಪಾ ಅಂದ್ರೆ ಸಂತೋಷ್ ಅನಂತರಾಮ್ ಅವರ ಡೈರೆಕ್ಷನ್ ಅಲ್ಲಿ, ಅದು ಒನ್ ಆಫ್ ದ ಬೆಸ್ಟ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಇವ್ರ ಜೊತೆ ಕಿಚ್ಚ ಸುದೀಪ್ ಅವರು ಫಿಲಂ ಮಾಡ್ತಾ ಇದಾರೆ ಅಂತ ಅಪ್ಡೇಟ್ ಬರ್ತಿದೆ. ಅದು ಏನಪ್ಪಾ ಅಂದ್ರೆ ಈ ಮಾಹಿತಿನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡ್ಕೊಂಡಿರೋದು ಬಂದ್ಬಿಟ್ಟು ತಮನ್ ಅವರು. ತಮನ್ ಮ್ಯೂಸಿಕ್ ಡೈರೆಕ್ಟರ್, ಕೇಳೇ ಇರ್ತೀರಾ, ನೋಡೇ ಇರ್ತೀರಾ, ಕನ್ನಡದಲ್ಲೂ ಮಾಡಿದ್ದಾರೆ. ಅದರಲ್ಲೂ ಕನ್ನಡದಲ್ಲಿ ತುಂಬಾ ಅಪ್ಪು ಅವರ ಸಿನಿಮಾಗೆ ಇವರು ಮಾಡ್ತಿದ್ರು ಅಂತಾನೆ ಹೇಳ್ಬೋದು. ಅಂತ ಒಳ್ಳೆ ಮ್ಯೂಸಿಕ್ ಡೈರೆಕ್ಟರ್ ಜೊತೆ ಒಳ್ಳೆ ಇಂಡಸ್ಟ್ರಿ ಇಟ್ ಕೊಟ್ಟಿರುವಂತ ಸಂತೋಷ್ ಆನಂದರಾಮ್ ಜೊತೆಗೆ ಒಂಬಳೆ ಫಿಲಮ್ಸ್ ಪ್ರೊಡಕ್ಷನ್ ಅಲ್ಲಿ ಸುದೀಪ್ ಅವ್ರಿಗೆ ಒಂದು ಸಿನಿಮಾ ಬರ್ತಾ ಇದೆ. ಅದು ಎರಡನೇ ಅಪ್ಡೇಟ್. ಮೂರನೇ ಅಪ್ಡೇಟ್ ಬಗ್ಗೆ ನೋಡಿದರೆ ಇವರು ತೆಲುಗಿನ ಫೇಮಸ್ ಡೈರೆಕ್ಟರ್ ಅಂತಾನೆ ಹೇಳ್ಬೋದು ಸುಕುಮಾರ್. ಇವರ ಟೀಮ್ ನಲ್ಲಿ ಕೆಲಸ ಮಾಡುವಂತ ಮತ್ತೊಬ್ಬ ಡೈರೆಕ್ಟರ್ ಅವ್ರ ಜೊತೆ ಸಿನಿಮಾ ಮಾಡ್ತಾ ಇದ್ದಾರೆ. ಇದೊಂದು ರೊಮ್ಯಾಂಟಿಕ್ ಕಾಮಿಡಿ ಪ್ಲಸ್ ಆಕ್ಷನ್ ಸಿನಿಮಾ ಆಗಿರಲಿದೆ. ಇದು ಮೂರನೇ ಸಿನಿಮಾ ಅಂತಾನೆ ಹೇಳ್ಬೋದು. ಇದಕ್ಕೆ ಹೀರೋಯಿನ್ಗಳು ಮೆನ್ಷನ್ ಆಗಿಲ್ಲ. ಆದ್ರೆ 4ನೇ ಸಿನಿಮಾದಲ್ಲಿ ಇದಂತೂ ಸಖತ್ ಫೇವ್ರೇಟ್ ಅಪ್ಡೇಟ್ ಅಂತಾನೆ ಹೇಳ್ಬೋದು ಕಿಚ್ಚ ಸುದೀಪ್ ಫ್ಯಾನ್ಸ್ಗೆ. ಬನ್ನಿ ಅದನ್ನ ನೋಡ್ಕೊಂಡ್ ಬರೋಣ. 12 ವರ್ಷಗಳ ಬಳಿಕ ಕಿಚ್ಚ ಸುದೀಪ್ ಅವರೇ ಸ್ವತಃ ತಮ್ಮ ಮೂವಿಗೆ ಡೈರೆಕ್ಷನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಆಫ್ಟರ್ ಮಾಣಿಕ್ಯ ಇವ್ರ ಮೂವಿಗೆ ಇವರು ಡೈರೆಕ್ಷನ್ ಮಾಡ್ತಾ ಇದ್ದಾರೆ. ಇದಕ್ಕೆ ಹೀರೋಯಿನ್ ಗಳಾಗಿ ಸಮಂತಾ ಮತ್ತೆ ಸಾಯಿ ಪಲ್ಲವಿ ಕಾಣಿಸ್ಕೊಂತ ಇದ್ದಾರೆ. ನೀವು ಫಿದಾ ಮೂವಿ ನೋಡಿರ್ತೀರಾ, ಆ ತರ ಕೈಂಡ್ ಆಫ್ ಕ್ಯಾರೆಕ್ಟರ್ ಇದ್ರಲ್ಲಿ ಅವ್ರಿಗೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು. ಜೊತೆಗೆ ಸಮಂತಾ ಅವರು ಇವ್ರಿಗೆ ಆಪೋಸಿಟ್ ಕ್ಯಾರೆಕ್ಟರ್ ಅಂತಾನೆ ಹೇಳ್ಬೋದು. ಫುಲ್ಲು ರಿಚೆಸ್ಟ್ ಅಮೀರ್ ಲಡ್ಕಿ ಅನ್ನೋ ತರ ಆ ತರ ಪಾತ್ರ ಕೊಡ್ತಾ ಇದ್ದಾರೆ ಇವ್ರಿಗೆ. ಇನ್ನು ಮೇನ್ ಆಗಿ ಸುದೀಪ್ ಅವರು ಇದುವರೆಗೆ ಕಾಣಿಸ್ಕೊಂಡಿರೋ ಲುಕ್ ಅಲ್ಲಿ ಕಾಣಿಸ್ಕೊಂತಾರೆ ಅಂತಾನೆ ಹೇಳ್ಬೋದು. ಅಷ್ಟು ಯಂಗ್ ಪಾತ್ರದಲ್ಲಿ ಸುದೀಪ್ ಅವರು ಈ ಸಿನಿಮಾದಲ್ಲಿ ಕಾಣಿಸ್ಕೊಂತ ಇದ್ದಾರೆ. ಇದಂತೂ ಫ್ಯಾನ್ಸ್ಗೆ ಖುಷಿ ವಿಚಾರ ಅಂತಾನೆ ಹೇಳ್ಬೋದು. ಅಷ್ಟು ಸಕಾಲಾಗಿದೆ. ಅದರ ಲುಕ್ ಕೂಡ ತುಂಬಾ ಕಡೆ ವೈರಲ್ ಆಗ್ತಾ ಇದೆ. ಇಲ್ಲಿ ನೋಡಿ ಹಾಕಿದೀನಿ, ಈ ತರ ತುಂಬಾ ಕಡೆ ಓಡಾಡ್ತಾ ಇದೆ. ಅವರೇ ಸಿನಿಮಾ ಡೈರೆಕ್ಷನ್ ಮಾಡ್ತಿರೋ ಈ ಸಿನಿಮಾಗೆ ತುಂಬಾ ವೆರೈಟಿಯಾಗಿ ಪ್ಲಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಈ ತರ ಇದೆ ಅವ್ರ ಲುಕ್, ಈ ತರ ವೈರಲ್ ಆಗ್ತಿದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಅವ್ರು ಡೈರೆಕ್ಷನ್ ಮಾಡಿರೋ ಸಿನಿಮಾಗಳು ಇದುವರೆಗೆ ಸೋತಿಲ್ಲ. ಅಷ್ಟು ಚೆನ್ನಾಗಿ ಆಡಿಯನ್ಸ್ಗೆ ತಲುಪೋ ರೀತಿಯಲ್ಲಿ ಡೈರೆಕ್ಷನ್ ಮಾಡ್ತಾರೆ. ಸೊ ಇದಾಗಿತ್ತು ಸುದೀಪ್ ಅವರು 4 ಸಿನಿಮಾದ ಅಪ್ಡೇಟ್ಗಳು. ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.